ಗೆಳೆಯರೇ, ಹಿಸ್ಟೋರಿ ಚಾನೆಲ್ಗೆ ಸ್ವಾಗತ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದುದೇ ಅದೊಂದು ಅಚ್ಚರಿಯ ಸಂಗತಿ. ಅದು ಹಿಂದೂ ಧರ್ಮದ ರಕ್ಷಣೆಗಾಗಿ, ಹಿಂದೂ ಧರ್ಮದ ಉಳಿವಿಗಾಗಿ ಸ್ಥಾಪನೆಯಾದ ಸಾಮ್ರಾಜ್ಯವದು. ದಕ್ಷಿಣ ಕರ್ನಾಟಕದಲ್ಲಿ ಹಿಂದೂ ರಾಜ್ಯ ಮನೆತನಗಳು, ದೆಹಲಿಯಲ್ಲಿ ಇಸ್ಲಾಂ ರಾಜ್ಯ ಮನೆತನಗಳು ತಲೆ ಎತ್ತಿ ನಿಂತಿದ್ದವು. 13-14ನೇ ಶತಮಾನದ ಅವಧಿಯಲ್ಲಿ ದೆಹಲಿ ಸುಲ್ತಾನರ ಉಪಟಳವನ್ನು ಹೆಚ್ಚಾದ ಕಾಲವದು. ಅಲ್ಲಾವುದ್ದೀನ್ ಖಿಲ್ಜಿ ಮತ್ತು ಅವನ ಸೇನಾ ದಂಡನಾಯಕ ಮಲಿಕ್ ಕಾಫೂರ್ ಹಾಗೂ ಮುಹಮ್ಮದ್ ಬಿನ್ ತುಘಲಕ್ರ ನಂತಹ ದೆಹಲಿ ಸುಲ್ತಾನರ ಲೂಟಿಗೆ ದಕ್ಷಿಣ ಕರ್ನಾಟಕದ ರಾಜ್ಯ ಮನೆತನಗಳು ತತ್ತರಿಸಿ ಹೋಗಿದ್ದವು. ಕ್ರಿಸ್ತಶಕ 1336ರಲ್ಲಿ ಹರಿಹರ ಮತ್ತು ಬುಕ್ಕರಾಯ ಇಬ್ಬರು ಸಹೋದರರು ವಿದ್ಯಾರಣ್ಯರ ಮಾರ್ಗದರ್ಶನದಡಿಯಲ್ಲಿ ಅಂದಿನ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕು, ಇಂದಿನ ಕರ್ನಾಟಕದ 31ನೇ ನೂತನವಾಗಿ ಘೋಷಣೆಯಾದ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕ ಹಂಪಿ ಗ್ರಾಮದಲ್ಲಿ ವಿಜಯನಗರ ಸಾಮ್ರಾಜ್ಯ ತಲೆ ಎತ್ತಿ ನಿಲ್ಲುತ್ತದೆ. ಹರಿಹರ ಮತ್ತು ಬುಕ್ಕರಾಯರು ಆಂಧ್ರದ ವಾರಂಗಲ್ನ ಕಾಕತೀಯ ರಾಜವಂಶದ ಪ್ರತಾಪರುದ್ರ ದೇವನ ಅಧೀನದಲ್ಲಿದ್ದವರು, ಆಸ್ಥಾನದಲ್ಲಿದ್ದವರು. 1323ರಲ್ಲಿ ಮುಹಮ್ಮದ್ ಬಿನ್ ತುಘಲಕ್ ಪ್ರತಾಪರುದ್ರ ದೇವನ ಆಸ್ಥಾನದ ಮೇಲೆ ದಾಳಿ ಮಾಡುತ್ತಾನೆ. ಯುದ್ಧದಲ್ಲಿ ಸೆರೆಸಿಕ್ಕವರನ್ನೆಲ್ಲ ದೆಹಲಿಗೆ ಕೊಂಡೊಯ್ದು ಬಲವಂತವಾಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರ ಮಾಡುತ್ತಾನೆ. ಅಲ್ಲಿಂದ ಹರಿಹರ ಮತ್ತು ಬುಕ್ಕರಾಯರು ತಪ್ಪಿಸಿಕೊಂಡು ಶೃಂಗೇರಿಯ ವಿದ್ಯಾರಣ್ಯರಲ್ಲಿಗೆ ಬಂದು ಕೆಲವು ದಿನಗಳ ಕಾಲ ಆಶ್ರಯ ಪಡೆದು ಅವರ ಮಾರ್ಗದರ್ಶನದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ವಿಜಯನಗರ ಸಾಮ್ರಾಜ್ಯವನ್ನು ಸಂಗಮ ವಂಶ, ಸಾಳುವ, ತುಳುವ ಮತ್ತು ಅರವೀಡು ವಂಶ ಎಂಬ 4 ರಾಜ ಮನೆತನಗಳು ಆಳ್ವಿಕೆ ಮಾಡ್ತವೆ. ಹರಿಹರ ಮತ್ತು ಬುಕ್ಕರಾಯರು ಸಂಗಮ ವಂಶದವರಾಗಿರುತ್ತಾರೆ. ಇವರ ನಂತರ ಬಂದ ಅರಸನೇ 3 ಸಮುದ್ರಗಳ ಒಡೆಯ, ಇವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡೆದಿದ್ದ. ವಿಜಯನಗರದ ಕೀರ್ತಿ ಮತ್ತು ಶ್ರೀಮಂತಿಕೆಯನ್ನು ಆಗಸವೆತ್ತರಕ್ಕೆ ಕೊಂಡೊಯ್ದ ಶ್ರೀಕೃಷ್ಣದೇವರಾಯ. ಶ್ರೀಕೃಷ್ಣದೇವರಾಯನ ಅಧಿಕಾರದ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವೈಭವದ ಪರಾಕಾಷ್ಠೆಯನ್ನು ಮೆರೆಸಿದನು. ಬೀದಿ ಬದಿಯಲ್ಲಿ ಮುತ್ತು ರತ್ನಗಳ ವ್ಯಾಪಾರ ನಡೆಯುತ್ತಿತ್ತು. ವಿದೇಶಿ ವ್ಯಾಪಾರಿಗಳು, ರಾಯಭಾರಿಗಳು ಶ್ರೀಕೃಷ್ಣದೇವರಾಯನ ದರ್ಶನಕ್ಕಾಗಿ ಕಾತರಿಯುತ್ತಿದ್ದರು. ಶ್ರೀಕೃಷ್ಣದೇವರಾಯನು ಇನ್ನೊಬ್ಬ ಅರಸನಿಗೆ ತಲೆ ಭಾಗದ ಅರಸನಾಗಿದ್ದನು. ಶ್ರೀಕೃಷ್ಣದೇವರಾಯನ ನಂತರ ಬಂದ ಕೊನೆಯ ಅರಸನೇ ಅಳಿಯ ರಾಮರಾಯ. ಈತನು ಅತಿಯಾದ ವಿಶ್ವಾಸ, ಅವನಿಗಾದ ನಂಬಿಕೆಯ ದ್ರೋಹಗಳಿಂದ ಅಸಮರ್ಥನಾಗಿದ್ದನು. ಇವನ ಅಸಮರ್ಥತೆಯು ವೈಭವದ ವಿಜಯನಗರ ಹಾಗೂ ಅದರ ರಾಜಧಾನಿ ಸಂಪೂರ್ಣವಾಗಿ ಪತನ ಹೊಂದುವುದಕ್ಕೆ ಕಾರಣವಾಯಿತು. ಅಳಿಯ ರಾಮರಾಯನ ಅಸಮರ್ಥತೆಯನ್ನು ಕಂಡು ಬಹುಮನಿ ಅರಸರು ವಿಜಯನಗರ ಸಾಮ್ರಾಜ್ಯದ ಮೇಲೆ ಹದ್ದಿನ ಕಣ್ಣಿಟ್ಟು ದಾಳಿ ಮಾಡುತ್ತಾರೆ. ಅದುವೇ ತಾಳಿಕೋಟೆ ಕದನ. ಈ ತಾಳಿಕೋಟೆ ಅಥವಾ ರಕ್ಕಸ ತಂಗಡಿಯ ಕದನದಿಂದ ವಿಜಯನಗರ ಸಾಮ್ರಾಜ್ಯ ಪತನ ಹೊಂದುತ್ತದೆ. ಈ ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ವಿಜಯನಗರದ ಎಲ್ಲ ಸಂಪತ್ತನ್ನು 6 ತಿಂಗಳುಗಳ ಕಾಲ ಆನೆ, ಕುದುರೆ, ಒಂಟೆಗಳ ಮೇಲೆ ದೋಚಿಕೊಂಡು ಹೋಗುತ್ತಾರೆ ಬಹುಮನಿ ಸುಲ್ತಾನರು. ಇಷ್ಟೆಲ್ಲ ದುರ್ಘಟನೆ ನಡೆದ ಮೇಲೆ ಹಂಪಿಗೆ ಬೆಂಕಿ ಹಚ್ಚಲಾಯಿತು. ಅಲ್ಲಿರುವ ವಿಗ್ರಹಗಳನ್ನೆಲ್ಲ ಭಗ್ನಿಸಲಾಯಿತು. ಇಷ್ಟೆಲ್ಲ ಆದ ನಂತರ ವೈಭವದ ಪರಾಕಾಷ್ಠೆಯನ್ನು ಮೆರೆದ ಹಂಪಿ ಹಾಳು ಹಂಪಿಯಾಯಿತು. ಅದು ಶತಮಾನಗಳ ಕಾಲ ಯಾರ ಕಣ್ಣಿಗೂ ಬೀಳದೆ ಮರೆಯಾಗಿ ಬಿಟ್ಟಿತು. ಗೆಳೆಯರೇ, ಒಂದು ಸಣ್ಣ ಗ್ರಾಮ ಒಂದು ಸಾಮ್ರಾಜ್ಯದ ರಾಜಧಾನಿ ಆಗುತ್ತೆ ಅಂದರೆ ಅದು ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ಬಗೆದಷ್ಟು ಆಳವಾಗಿದೆ ಅಂತಾನೆ ಅರ್ಥ. ಇಂಥದ್ದೇ ಕುತೂಹಲಕಾರಿಯಾದ ಇತಿಹಾಸದ ಪುಟಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ತಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಹಿಸ್ಟೋರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.